ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಇದೆಂತ ಮೋಸ. ಕಿರುತೆರೆ ನಟಿಗೆ ವಂಚಿಸಿದ್ರ ಆ ನಿರ್ಮಾಪಕ. ನಟಿಯ ನೋವೇನು, ಪ್ರೊಡ್ಯೂಸರ್ ಹೇಳೋದಾದ್ರೂ ಏನು? ಹಾಗಾದ್ರೆ ಆ ಪ್ರೊಡ್ಯೂಸರ್ನಿಂದ ಆದಂತ ನೋವಾದ್ರೂ ಏನು ಅಂತ ನಟಿಗೆ. ನಟನೆ ಬಳಿಕ ಆ ನಿರ್ಮಾಪಕ ಹೇಳ್ತಿರೋದೇನು? ಸಂಭಾವನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಟ್ರ ನಿರ್ಮಾಪಕರು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಮೋಸ ಮಾಡಿದ್ರ ಪ್ರೊಡ್ಯೂಸರ್. ಗ್ಯಾರಂಟಿ ನ್ಯೂಸ್ನಲ್ಲಿ ನಟಿಯ ನೋವಿನ ಕತೆ. ಪ್ರೊಡ್ಯೂಸರ್ ಹಾಗಾದ್ರೆ ಮೋಸ ಮಾಡಿದ್ರಾ? ಸಂಭಾವನೆ ಕೇಳಿದ್ರೆ ಪ್ರೊಡ್ಯೂಸರ್ ಹೇಳ್ತಾ ಇರೋದೇನು? ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಮೋಸ ಮಾಡಿದ್ರ ಪ್ರೊಡ್ಯೂಸರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿಯ ನೋವಿನ ಕತೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಇದೆಂತ ಮೋಸ? ಹಾಗಾದ್ರೆ ನಡೆದಿದ್ದೇನು? ಕಿರುತೆರೆ ನಟಿಗೆ ವಂಚಿಸಿದ್ರ ಆ ನಿರ್ಮಾಪಕ. ನಟಿಯ ನೋವೇನು, ಪ್ರೊಡ್ಯೂಸರ್ ಹೇಳೋದಾದ್ರೂ ಏನು ಅಂತ. ನಟನೆ ಬಳಿಕ ಆ ನಿರ್ಮಾಪಕ ಹೇಳ್ತಿರೋದೇನು? ಪ್ರೊಡ್ಯೂಸರ್ನಿಂದ ಮೋಸ ಆಗಿದ್ಯಾ ನಟಿಗೆ? ಸಂಭಾವನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಟ್ರ? ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಮೋಸ ಮಾಡಿದ್ರ ಪ್ರೊಡ್ಯೂಸರ್. ಹಾಗಾದ್ರೆ ಆ ನಟಿಯ ನೋವೇನು, ನೋವಿಗೆ ಕಾರಣ ಏನು? ಪ್ರೊಡ್ಯೂಸರ್ ಸಂಭಾವನೆ ಕೊಡದೆ ಉಡಾಫೆಯ ಮಾತನ್ನ ಆಡಿದ್ರ? ಗ್ಯಾರಂಟಿ ನ್ಯೂಸ್ನಲ್ಲಿ ನಟಿಯ ನೋವಿನ ಕತೆ. ಧಾರಾವಾಹಿಯಲ್ಲಿ ನಟಿಸಿದ ಆ ನಟಿಗೆ ಸಂಭಾವನೆ ನೀಡದಂತ ಆರೋಪ ಕೇಳಿಬಂದಿದೆ. ನಿರ್ಮಾಪಕನ ವಿರುದ್ಧ ಅಸಮಾಧಾನ ಹೊರಹಾಕಿದಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ 200 ಎಪಿಸೋಡ್ನಲ್ಲಿ ನಟಿಸಿರುವಂತ ಹಂಸಾಗೆ ಸಂಭಾವನೆ ಕೊಟ್ಟಿಲ್ವಂತೆ. ಆ ನಟಿ ಯಾರು, ಯಾವ ಧಾರಾವಾಹಿಯಲ್ಲಿ ನಟಿಸಿದ್ರು, ಎಷ್ಟು ಎಪಿಸೋಡ್, ಅದೆಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ನೀವು ಗಮನಿಸಬಹುದು. 200 ಎಪಿಸೋಡ್ ನಲ್ಲಿ ನಟಿಸಿರುವಂತ ಹಂಸಾಗೆ ಸಂಭಾವನೆ ಕೊಟ್ಟಿಲ್ವಂತೆ. ವಸುಧೇವ ಕುಟುಂಬ ಧಾರಾವಾಹಿಯಲ್ಲಿ ನಟಿಸಿರುವಂತ ಹಂಸ ಪ್ರತಾಪ್ 5 ತಿಂಗಳಿಂದ ಸಂಭಾವನೆ ಕೊಟ್ಟಿಲ್ವಂತೆ ನಿರ್ಮಾಪಕರು. ಅನಿಲ್ ಕೋರಮಂಗಲ ಖಾಸಗಿ ವಾಹಿನಿಯಲ್ಲಿ ಮೂಡಿ ಬರ್ತಿರುವಂತ ಧಾರಾವಾಹಿ ಇದು. ಸಂಭಾವನೆ ಕೇಳಿದ್ರೆ ಉಡಾಫೆಯ ಉತ್ತರ ಕೊಡ್ತಾರಂತೆ. 5 ತಿಂಗಳಿಂದ ಕೆಲಸ ಮಾಡಿದ್ದಾರೆ, ನಟಿಸಿದ್ದಾರೆ, ಸಂಬಳ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನಿರ್ಮಾಪಕ ಅನಿಲ್ ಈ ರೀತಿಯಾಗಿ ಉಡಾಫೆ ಉತ್ತರ ಕೊಟ್ಟಿರೋದ್ರಿಂದ ನಟಿ ಈಗ ನೊಂದಿದ್ದಾರೆ. 2.5 ಲಕ್ಷ ರೂಪಾಯಿ ಸಂಭಾವನೆ, 2.5 ಲಕ್ಷ ನೀಡದೆ ಸತಾಯಿಸ್ತಾ ಇದ್ದಾರಂತೆ. ಅನಿಲ್ ಕೋರಮಂಗಲ ಅವರು ಈ ರೀತಿಯಾಗಿ ಉಡಾಫೆ ಉತ್ತರ ಕೊಟ್ಟಿರೋದ್ರಿಂದ ಈಗ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಹಂಸ. ಸಂಭಾವನೆ ಕೊಡದೆ, ತನ್ನ ಗಮನಕ್ಕೆ ತಾರದೆ ಬೇರೆ ಕಲಾವಿದರನ್ನ ತನ್ನ ಜಾಗದಲ್ಲಿ ಅಂದ್ರೆ ರೀಪ್ಲೇಸ್ಮೆಂಟ್ ಆಗಿ ಹೋಗಿದೆ ಈಗಾಗ್ಲೇ. ಇದೀಗ ತನ್ನ ಕ್ಯಾರೆಕ್ಟರ್ ಬದಲು ಬೇರೆ ಆರ್ಟಿಸ್ಟ್ ಅನ್ನ ಆಕ್ಟಿಂಗ್ ಮಾಡೋದಕ್ಕೆ ಅಂತ ಕರ್ಸ್ಕೊಂಡಿದ್ದಾರೆ, ಆಕ್ಟಿಂಗ್ ಮಾಡಿಸ್ತಿದ್ದಾರೆ ಅನ್ನೋದು ನಟಿ ಹಂಸ ಪ್ರತಾಪ್ ಅವರ ಆರೋಪ. ನಟಿ ಹಂಸ ಪ್ರತಾಪ್ ರೀತಿನೇ 10 ಕಲಾವಿದರಿಗೆ ಸಂಭಾವನೆ ಕೊಡದೆ ನಿರ್ಮಾಪಕರು ಮೋಸ ಮಾಡಿದ್ದಾರಂತೆ. ವಾಹಿನಿ ಜೊತೆಗೂ ಕೂಡ ಸಂಬಂಧವನ್ನ ಕೆಡಿಸಿಕೊಂಡಿರುವಂತ ನಿರ್ಮಾಪಕ ಅನಿಲ್ ಕೋರಮಂಗಲ. ಧಾರಾವಾಹಿಯ ನಿರ್ಮಾಪಕನನ್ನು ಕೂಡ ಬದಲಿಸಿದಂತ ವಾಹಿನಿ. ಕಲಾವಿದರಿಗೆ ವೇತನ ನೀಡದ ನಿರ್ಮಾಪಕ ಇದೀಗ ಹೊಸ ಹೋಟೆಲ್ ಅನ್ನ ಆರಂಭ ಮಾಡಿದ್ದಾರಂತೆ. ನಿರ್ಮಾಪಕನ ನಡೆಗೆ ಈಗ ನಟಿ ಹಂಸ ಪ್ರತಾಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವರು ಕೆಲಸ ಮಾಡಿಸ್ಕೊಂಡಿದ್ದಾರೆ, ನಟನೆ ಮಾಡಿಸ್ಕೊಂಡಿದ್ದಾರೆ, 5 ತಿಂಗಳ ಸಂಬಳ ಕೊಟ್ಟಿಲ್ಲ. ಇದು ಬರೀ ಇವರಿಗೆ ಮಾತ್ರ ಅಲ್ಲ, ತುಂಬಾ ಜನರಿಗೆ ಹೀಗೆ ಆಗಿದೆ ಅನ್ನೋದು ನಟಿ ಹಂಸ ಪ್ರತಾಪ್ ಅವರ ಆರೋಪ. ಜೊತೆಗೆ
ಈಗ ವಾಹಿನಿಯಿಂದ ಆ ನಿರ್ಮಾಪಕರನ್ನು ಕೂಡ ತೆಗೆದಿದ್ದಾರಂತೆ. ಅವರೀಗ ಹೊಸದಾಗಿ ಹೋಟೆಲ್ ಆರಂಭ ಮಾಡಿದ್ದಾರಂತೆ. ಬಟ್ ಈಗ ನಟನೆ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ. 2.5 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿಲ್ಲ. ಹೀಗಾಗಿ ನಟಿ ಹಂಸ ಪ್ರತಾಪ್ ಅವರು ಆರೋಪ ಮಾಡಿದ್ದಾರೆ, ಸಂಬಳ ಕೊಟ್ಟಿಲ್ಲ, ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅಂತ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಹಾಗಾದ್ರೆ ನಿರ್ಮಾಪಕರು ಅನಿಲ್ ಕೋರಮಂಗಲ? ಅದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನ ಇದೆ. ಕಾರಣ ಎಷ್ಟು ನಟಿಯರಿಗೆ ಇದೇ ರೀತಿಯಾಗಿ ಸಂಬಳ ಕೊಡದೆ ವಂಚಿಸಿದ್ದಾರೆ ಅಂತ. ಕಲಾವಿದರಿಗೆ ವೇತನ ನೀಡದೆ ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ನಿರ್ಮಾಪಕರ ನಡೆಗೆ ಈಗ ಬೇಸರ ವ್ಯಕ್ತಪಡಿಸಿರುವಂತ ನಟಿ ನಾಗರಭಾವಿಯಲ್ಲಿ ಹೊಸ ಹೋಟೆಲ್ ಅನ್ನ ಆರಂಭಿಸಿದ್ದಾರೆ ಅನಿಲ್. ಹೋಟೆಲ್ ಬಳಿ ಹೋಗಿ ಸಂಭಾವನೆ ನೀಡಿ ಅಂತ ಹಲವು ನಟಿಯರು ಮನವಿ ಮಾಡಿದ್ದಾರಂತೆ. ಸಂಭಾವನೆ ಕೇಳ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನಿಲ್ ಕೋರಮಂಗಲ. ಸಂಭಾವನೆ ನೀಡಿ ಅಂತ ಮನವಿ ಮಾಡಿದ್ರೆ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತಾರಂತೆ. ಸ್ಟೇಷನ್ಗೆ ಬನ್ನಿ ಅಂತೇಳಿ ಕಾಲ್ ಕಿತ್ತಿದ್ದಾರಂತೆ. ಕಲಾವಿದರಿಗೆ ವೇತನ ನೀಡದೆ ತಾವು ಹೊಸ ಹೋಟೆಲ್ ಓಪನ್ ಮಾಡಿದ್ ಹೇಗೆ? ಹಾಗಾದ್ರೆ ನಿಮ್ಗೆ ಹೋಟೆಲ್ ಓಪನ್ ಮಾಡೋದಕ್ಕೆ ದುಡ್ಡಿದೆ, ಕಲಾವಿದ್ರನ್ನ ದುಡಿಸ್ಕೊಂಡಿದ್ದೀರಾ, ಅವ್ರಿಗೆ ವೇತನ ಕೊಡೋದಕ್ಕೆ ದುಡ್ಡಿಲ್ವಾ? ಮಾಡ್ಬೋದಷ್ಟೇ ಹೊರತು ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು ಊಟ, ತಿನ್ನೋದಿದ್ದೀನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ಫ್ರೂಟ್ ಕೊಡ್ತೀನಿ, ನೀರ್ ತಗೊಂಡೋಗ್ತೀನಿ. ಒಂದ್ ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮ್ಗೆ? ಒಂದ್ ವಾಶ್ರೂಮ್ ನಮ್ಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದ್ರೂ ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟ್ ಆಗಿ ಎಲ್ಲ ಆರ್ಟಿಸ್ಟ್ ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ ಹೆಣ್ಮಕ್ಳು ಗೊತ್ತಾ? ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋತಲ್ಲ, ಯಾಕಂದ್ರೆ ನಾವು ಓಕೆ ಒಂದು ಸೊಸೈಟಿಲಿ ನಾವು ಒಂದು ಮರ್ಯಾದೆ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು ಇರೋದು ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ, ಓಕೆ ನಮ್ಮ ಆರ್ಟಿಸ್ಟ್ ಏನಕ್ಕೆ ಸೆಲೆಕ್ಟ್ ಮಾಡ್ತಾರೆ, ಒಂದು ದೇಶದಲ್ಲಿ ಇದೆ ಇದೆಲ್ಲ ಕಷ್ಟಗಳು ಬಿಟ್ಬಿಡೋಣ ಅಂತ ಎಲ್ರು ಬಿಟ್ಟು ಇವ್ರು ಹಿಂಗ್ ಆಗಿರೋದು. ನಾವು ಒಂದ್ ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಾ? ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವ್ ಎಷ್ಟು ಕಷ್ಟಪಡ್ತೀವಿ. ನಮ್ಗೆ ಇವಾಗ ಯಾರೋ ಒಬ್ರು ಪ್ರಾಜೆಕ್ಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂದ್ರೆ ನಾವು ಏನಕ್ಕೆ ಬಿಟ್ಟು ಹೋಗ್ತೀವಿ? ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಬಿಟ್ಟು ಹೋಗೋದು. ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ. ಯಾಕಂದ್ರೆ ಅವ್ನು ಎಲ್ಲೂ ಸಿಗಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನು. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡ್ ಟೇಬಲ್ ಹಾಕೊಂಡೆ ಕೇಳಿದ್ವು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ? ಸರ್ ಅಂತಾನೆ ಯೂಸ್ ಮಾಡಿದೀನಿ. ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸ್ ನಾವು ಮಾತಾಡೋದು ಎಲ್ಲ ಇದೆ. ಸರ್ ಅಂತಾನೆ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟರ್ಗೆ ಚೆಕ್ ಕೊಡ್ತೀಯಾ? ಇಲ್ಲ. ಚಾನೆಲ್ಗೆ ಒಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ತರ ಎಲ್ಲ ಹೇಳಿದ್ಮೇಲೆ ಏನಪ್ಪ ನೀನ್ ಭಿಕ್ಷೆ ಆಗ್ತಾ ಇದೆ ಅಂತ ಜೋರ್ ಮಾಡಿ ಕೇಳಿದಕ್ಕೆ ಏನ್ ರೌಡಿಸಮ್ ಮಾಡ್ತಾ ಇದ್ದೀರಾ? ನನ್ಗೆ ಹೊಡಿತೀರಾ? ನನ್ಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಓದಿತೀರೋ ಏನ್ ಮಾಡ್ತೀರಾ ಹೇಳ್ತೀವಿ? ಏನ್ ಮಾಡ್ಬೇಕಿಂತವನ್ನ? ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡ್ಬೇಡ ಅಂತಾರೆ. ಅವ್ನ್ ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಒಗೆಯೋದು ಅಲ್ವಾ? ಹಂಗೆ ಅವ್ನು ಓದಿಲೇಬೇಕು. ಯಾಕೆ ಗೊತ್ತಾ? ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲ್ ಆಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗ್ಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬಾ ಜನ ಪ್ರೊಡ್ಯೂಸರ್ ಅಲ್ಲಿದ್ದಾರೆ ನೋಡಿ, ಯೂನಿಟ್ ಅವರೆಲ್ಲ ಯಾರಿಗೂ ಆಗಿಲ್ಲ ನೋಡಿ. ಪ್ರತಿನಿತ್ಯವೂ ಕೂಡ ಧಾರಾವಾಹಿ ಮೂಲಕ ಜನರನ್ನ ಮನರಂಜಿಸುವಂತ ಕಲಾವಿದರಿಗೆ ಎಂತ ಸಂಕಷ್ಟ ಅಂತ ಸದ್ಯ ಹಂಸ ಪ್ರತಾಪ್ ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಜೊತೆಗೆ ಆರೋಪಗಳನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ. ನಿರ್ಮಾಪಕರು ಅಂತ ಅನ್ನಿಸ್ಕೊಂಡವರು ಕಲಾವಿದರನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ 1 ವರ್ಷ 2 ವರ್ಷ ಅವ್ರ ಹತ್ರ ಆಕ್ಟಿಂಗ್ ಮಾಡಿಸ್ತಾರೆ, ಅದಕ್ಕೆ ತಕ್ಕಂತೆ ತಿಂಗಳ ಸಂಬಳ ಕೊಡ್ತಾರೆ. ಆದ್ರೆ ಇವರಿಗೆ 5 ತಿಂಗಳಾದ್ರೂ ಕೂಡ ಸಂಬಳ ಕೊಟ್ಟಿಲ್ವಂತೆ. ಹಾಗಾಗಿ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಈಗ ಹಂಸ ಪ್ರತಾಪ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಸಂಬಳನೇ ಕೊಡದೆ ದುಡಿಸ್ಕೊಳ್ಳೋದು, ನಟನೆ ಮಾಡಿಸೋದು ಎಷ್ಟು ದೊಡ್ಡ ಕಷ್ಟ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಅದನ್ನೇ ಅವರು ಎಕ್ಸ್ಪೋಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ದಾಖಲಾಗಿದೆಯಾ? ಮುಂದೆ ಏನಾಗುತ್ತೆ ಅಂತ? ಎಸ್ ಸೌಖ್ಯ. ಅಂದ್ರೆ ಸೆಲೆಬ್ರಿಟಿಗಳು ಅಂದಾಗ ಅವ್ರ ಲೈಫ್ ತುಂಬಾ ಕಲರ್ಫುಲ್ ಆಗಿರುತ್ತೆ ಅಂತ ನಾವೆಲ್ಲ ಮೇಲ್ನೋಟಕ್ಕೆ ಅಂದ್ಕೊಂತೀವಿ. ಆದ್ರೆ ಆ ಸೆಲೆಬ್ರಿಟಿಗಳು ಪ್ರತಿದಿನ ಬಣ್ಣ ಹಚ್ಚಿ ದುಡಿದ್ರೇನೆ ಅವ್ರಿಗೂ ದುಡಿಮೆ ಅಂತಕ್ಕಂಥದ್ದು ಇರುತ್ತೆ ಅನ್ನೋದು ಈ ತರದ ಒಂದು ಘಟನೆಗಳಿಂದ ನಮ್ಗೆ ಮುಕ್ತವಾಗಿ ಗೊತ್ತಾಗುತ್ತೆ.
ಅದರಲ್ಲೂ ಕೂಡ ಹೊಸದೈವ ಕುಟುಂಬ ಅಂತಕ್ಕಂಥ ಒಂದು ಸೀರಿಯಲ್ ಪ್ರತಿಷ್ಠಿತ GC ಚಾನಲ್ ಅಲ್ಲಿ ಸಾಕಷ್ಟು ದಿನಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಸುಮಾರು ಎಪಿಸೋಡ್ಗಳಾಗಿದೆ ಇಲ್ಲಿವರೆಗೂ. ಇತ್ತೀಚೆಗೆ ಆ ಸೀರಿಯಲ್ ನ ನಿರ್ಮಾಪಕರು ಬದಲಾಗಿದ್ರು. ಮೊದಲು ಅನಿಲ್ ಅಂತಕ್ಕಂಥವ್ರು ಅದನ್ನ ನಿರ್ಮಾಣ ಮಾಡ್ತಾ ಇದ್ರು. ನಂತರ ಅವರಿಗೆ ಲಾಸ್ ಆಯ್ತು ಅನ್ನೋ ನಿಟ್ಟಿನಲ್ಲಿ ಅವರು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿದ್ರು. ರೀಸೆಂಟ್ ಆಗಿ ಡಿ.ಬಾಸ್ ದರ್ಶನ್ ಅವ್ರ ಜೊತೆ ಡೆವಿಲ್ ಸಿನಿಮಾ ಮಾಡಿದಂತಹ ಏನು ಮಿಲನಾ ಪ್ರಕಾಶ್ ಅವರು ಅದನ್ನ ಟೇಕ್ ಓವರ್ ಮಾಡಿದ್ರು. ಜಯಮಾತಾ ಕಂಬೈನ್ಸ್ ಬ್ಯಾನರ್ ನಡಿ ಇವಾಗ ಹೊಸದೈವ ಕುಟುಂಬ ಸೀರಿಯಲ್ ಏನೋ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಕಲಾವಿದರಿಗೆ ಮತ್ತೆ ತಂತ್ರಜ್ಞರಿಗೆ ಇಲ್ಲಿವರೆಗೂ ಅಂದ್ರೆ ಹೊಸ ಪ್ರೊಡ್ಯೂಸರ್ ಬರೋದಕ್ಕೆ ಮೊದಲು ಅವ್ರು ಎಷ್ಟೆಲ್ಲ ಎಪಿಸೋಡ್ಸ್ ಮಾಡಿದ್ರು ಅಷ್ಟು ದಿನಗಳ ಒಂದು ಏನು ಅಮೌಂಟ್ ಅನ್ನ ಸಂಭಾವನೆಯ ವಿಚಾರದಲ್ಲಿ ಅವ್ರು ಕೊಡದೆ ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನ ಕೇಳಲು ಹೋದಾಗ ಧಮಕಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ ಕೈಯಲ್ಲಿ ಕೊಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ವಿಚಾರ ಗ್ಯಾರಂಟಿ ನ್ಯೂಸ್ಗೆ ತಿಳಿದ ಕೂಡಲೇ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಆದಂತ ಉಲ್ಲಾಸ್ ಅವರು ಹಂಸ ಅವರು ಅನಿಲ್ ಅವರ ಇವತ್ತು ಒಂದು ಹೋಟೆಲ್ ಕೂಡ ಓಪನಿಂಗ್ ಮಾಡಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿದಂತಹ ಹಳೆ ನಿರ್ಮಾಪಕರಾದಂತಹ ಅನಿಲ್ ಅವರು ಒಂದ್ ಕಡೆ ಹೋಟೆಲ್ ಕೂಡ ಇವತ್ತು ಓಪನ್ ಮಾಡಿದ್ದಾರೆ. ಹೋಟೆಲ್ ಎಲ್ಲ ಓಪನ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇದೆ, ನಾವು ಈ ತರ ನಿಮ್ಗೆ ಸಾಕಷ್ಟು ಎಪಿಸೋಡ್ಗಳನ್ನ ಮಾಡ್ಕೊಟ್ಟಿರ್ತಕ್ಕಂಥ ಕಲಾವಿದರುಗಳಿಗೆ ನೀವು ಮೋಸ ಮಾಡಿದೀರಾ, ನಮ್ಗೆ ಅಮೌಂಟ್ ಕೊಡಕ್ ಆಗಲ್ವಾ ಅಂತ ಕೇಳಲು ಹೋದಂತ ಏನು ಹಂಸ ಅವರ ಮತ್ತೆ ಅವರ ಸಹ ಕಲಾವಿದರ ಜೊತೆ ಅವರು ಸ್ಟೇಷನ್ಗೆ ಬನ್ನಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂಡಲೇ ಅಲ್ಲಿಂದ ಕಾಲ್ ಕಿತ್ತಿರ್ತಕ್ಕಂಥ ದೃಶ್ಯಾವಳಿಗಳು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ತರ ದೊಡ್ಡ ಕಲಾವಿದರಿಗೆ ಈ ತರ ಆಗುತ್ತೆ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ಅಂತಂದ್ರೆ ಇನ್ ಸಣ್ಣ ಪುಟ್ಟ ಕಲಾವಿದರ ಕತೆ ಏನಾಗ್ಬೇಕು ಅಂತಕ್ಕಂಥದ್ದು ಇಂಥದ್ರಿಂದ ಗೊತ್ತಾಗುತ್ತೆ. ಸದ್ಯಕ್ಕೆ ಎಲ್ಲೂ ಇದು ಏನು ಕಂಪ್ಲೇಂಟ್ ಆಗಿಲ್ಲ. ಸೊ ಮುಂದಿನ ನಡೆ ಅವ್ರು ಏನ್ ಆಗುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕು. ಬಹುಶಃ ಯಾರಿಗೆಲ್ಲ ಅವರು ಮೋಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕಲಾವಿದರೆಲ್ಲ ಹೋಗಿ ಒಗ್ಗಟ್ಟಾಗಿ ಕಂಪ್ಲೇಂಟ್ ಲಾಡ್ಜ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಡೀಟೇಲ್ಸ್ಗೆ.